ಬಾಬಾ. ಎಲ್ಲ ದೇವ್ರು ನಂಬುದು ಅಂತ ಹೇಳ್ತಾರಪ್ಪ ಅವರು. ಎಲ್ಲ ನಿಮ್ಮ ದೇವ್ರು ಜಗರಿ ಮೇಲೆ ದೇವ್ರ ಹೋದು ಒಳಗೆ ಹೋಗಿರಿ, ನಾ ಹೋಗಿ ತೊಗೊಂಬರ್ತೀನಿ ಅಂತ ಎಲ್ಲ ಮಾತುಗಳು ಮಾತಾಡೋದಿಲ್ಲ. ಅವ್ರೇನು ಆ ರೀತಿಯಾಗಿ ಅಷ್ಟು ಉಗ್ರವಾಗಿ ಹೇಳಲಿಕ್ಕೆ ಹೊಂಟಿಲ್ಲೋ, ಅದು ಹೊಂಟು ಸದ್ಯ ಅದನ್ನು ಖಂಡನೆ ಮಾಡೋಣ. ಯಾರು ದೇವ್ರು ಬೇಕಾದ್ರೆ ನಂಬಲಿ, ಆದರೆ ಮೂಢನಂಬಿಕೆ ನಂಬಾರ್ದು ಅನ್ನೋದು ಹೇಳಿ, ಅದು ಒಳ್ಳೆಯದು. ಮೂಢನಂಬಿಕೆ ಬೇಕಾಗಿರ್ಬೋದು. ದೇವ್ರ ಹೆಸರಲ್ಲೇ ಶೋಷಣೆ ನಡೆದಿಲ್ಲ ಏನಿಲ್ಲ, ಇಲ್ಲೇನು ಹೇಳ್ರಿ, ದೇವ್ರ ಹೆಸರಲ್ಲೇ ಶೋಷಣೆ ಮಾಡುವಂಥ ಎಷ್ಟು ಜನ ಇಲ್ಲಿದೆ. ವ್ಯವಸ್ಥೆನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ವಿರೋಧಿಸಿದ್ರು ಬಸವಣ್ಣ ಅವರು. ಆ ವಿಷಯದಲ್ಲಿ ಅವ್ರು ಹೇಳುವಲ್ಲಿ ಒಂದಿಟ್ಟು ಅಡವಟ್ಟಾಗಿರ್ಬೋದು. ಅವ್ರು ನಿಮಗತ್ತೆ ನೀವು ಹೇಳ್ತಾ ಇದ್ರಲ್ಲ, ಈಗ ಎರಡೂ ಕಡೆ ಒಂದು ವೇಳೆ ಅಶ್ಲೀಲ ಶಬ್ದಗಳನ್ನ, ಬೇಡ ಶಬ್ದಗಳನ್ನು ಬಳಸ್ತಾ ಇದ್ರೆ, ಮತ್ತು ಕಾವಿಗೆ ವಿರೋಧವಾದಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಯಾರೋ ಮಾಡಲಿ, ಅವರು ವೀರಶೈವ ಸ್ವಾಮಿಗಳು ಮಾಡಲಿ, ಲಿಂಗಾಯ ಸ್ವಾಮಿಗಳು ಮಾಡಲಿ, ಅದೆರಡು ತಪ್ಪನ. ಒಳ್ಳೆಯ ಕೆಲಸ ಮಾಡಿದಾಗ ಬಸವಣ್ಣವರ ವಿಚಾರಗಳನ್ನ ಅವ್ರು ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರ ಅರ್ಥ ಏನಪ್ಪ ಅಂದ್ರೆ, ಎಲ್ಲರೂ ಸಜ್ಜನಾಗಲಿ, ಒಳ್ಳೆಯ ಸಮಾಜ ಬರಲಿ, ಎಲ್ಲರಿಗೂ ಉದ್ಯೋಗ ಸಿಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಎಲ್ಲ ಹೇಳುವಂಥವು. ಯಾವ ಸ್ವಾಮೀಜಿಗಳು, ನಿಜಗುಣಾನಂದ ಸ್ವಾಮಿಗಳು, ನೀವು ಸಿಗರೇಟ್ ಸೇದ್ರಪ್ಪ, ಮಾಂಸ ತಿನ್ನರಪ್ಪ, ಹಾಳಾಗಿ ಹೋಗ್ರಪ್ಪ, ತುಡುಗು ಮಾಡ್ರಪ್ಪ, ಕಳಬೇಡ ಕೊಲಬೇಡ, ಪುಷಿ ನುಡಿಯೋರು ಬೇಡ ಅಂತೇಳಿ ಬಸವಣ್ಣ ಹೇಳ್ಯಾರು. ಅದ್ರ ವಿರುದ್ಧ ಏನಾದರೂ ಪ್ರಚಾರ ಮಾಡ್ತಾ ಇದ್ದಾರೆ ಅವರು, ಹೇಳ್ರಿ ಅದನ್ನಾದ್ರು ಹೇಳ್ರಿ. ಹೌದಪ್ಪ ಹಿಂದಿಲ್ಲ ಕುಡಿ ಅಂತಾರು ಸ್ವಾಮಿಗಳು ವೈಯಕ್ತಿಕ ತಿಂದಿರ್ಬೋದು, ಬಟ್ ಓಪನ್ ಆಗಿ ಯಾವ ಸ್ವಾಮೀಜಿ ಅವ್ರು ಮಾತಾಡಿದಾರೇನು, ನಿಜಗುಣಾನಂದ ಸ್ವಾಮಿಗಳು ಮಾತಾಡಿದಾರೇನು, ಮತ್ತೆ ಯಾರು ಮಾತಾಡಿದಾರೇನು, ಅದನ್ನು ಹೊರಗೆ ಹಚ್ಚಿರಿ, ಸಂತೋಷ ವಿಷಯ. ಬಸವಣ್ಣವರ ಮೂಲ ಸಿದ್ಧಾಂತಕ್ಕೆ ವಿರೋಧವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ರಿ. ಅವರು ಬಸವಣ್ಣವ್ರ ಮೂಲ ಸಿದ್ಧಾಂತವನ್ನು ತಮಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅವರು ಮೂಢನಂಬಿಕೆ ಹೋಗಲಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಒಪ್ಪುವಂಥ ವಿಷಯ. ಅದನ್ನು ಮೀರಿ ಅವ್ರು ಏನಾದರೂ ಮಾಡ್ತಿದ್ರೆ ಖಂಡಿಸ್ರಿ. ಅದನ್ನು ಖಂಡಿಸೋದು ಅದು ಭಾಷೆ, ಅದು ಇದು ಪ್ರಚೋದನಕಾರಿ ಭಾಷೆ ಮಾಡೋದ್ರಿಂದಾಗಿ, ಭಾಷಣ ಮಾಡೋದ್ರಿಂದ, ಭಾಷೋಪಯೋಗ ಮಾಡೋದ್ರಿಂದಾಗೆ ಸಹಜ ಸಮಾಜದಲ್ಲಿ ನೆಮ್ಮದಿ ಉಳಿದಿಲ್ಲ ಅಂತ. ಲಿಂಗಾಯತರನ್ನು ವಿಶ್ವಾಸ ತೆಗೆದುಕೊಂಡು ಲಿಂಗಾಯತರು ಸ್ವಾಮೀಜಿಗಳಿದ್ದಾರೆ ಅಥವಾ ಅವ್ರ ಫಾಲೋವರ್ಸ್ ಇದ್ದಾರೆ, ಅವ್ರು ವಿಶ್ವಾಸ ತೊಗೊಳ್ಳೋಂಥ ಪ್ರಯತ್ನ ಆಗಬೇಕು. ಅವ್ರು ನಿಮ್ಮಿಂದ ದೂರ ಹೋಗಬಾರ್ದು. ಈಗ ಅವ್ರಿಗೆ ಅನುಕೂಲ ಆಗ್ತದೆ ಲಿಂಗಾಯ ಸ್ವಾಮಿಗಳಿಗೆ. ನೋಡ್ರಿ ಹಿಂಗೆ ಮೆಟ್ಟ ಹತ್ತಿರ ಹೊಂತೀವಿ, ನಾವು ಸಜ್ಜನ ಅವ್ರು ಹೇಳ್ಕೊಳ್ತಾರೆ.